ಎಲ್ರಿಗೂ ನಮಸ್ಕಾರ. ನಮ್ಮ ಧರ್ಮಸ್ಥಳ ವೀರೇಂದ್ರ ಹೆಗಡೆ ಅವರು ಅತಿ ದೊಡ್ಡ ಹಗರಣವನ್ನು ಮಾಡಿ ಸಿಕ್ಕಾಕೊಂಡಿದ್ದಾರೆ. ಅದು ಡಾಕ್ಯುಮೆಂಟ್ ಸಮೇತ, ದಾಖಲೆಗಳ ಸಮೇತ ಹಗರಣ ಮಾಡಿ ಸಿಕ್ಕಾಕೊಂಡಿದ್ದಾರೆ. ಈ ಹಗರಣ ಪ್ರೂವ್ ಆಗೋದಕ್ಕೆ ಅಂದರೆ ನಮ್ಮ ಹತ್ರ ಬೇಕಾದಷ್ಟು ಡಾಕ್ಯುಮೆಂಟ್ ಈಗಾಗಲೇ ನಾವು ಕಲೆಕ್ಟ್ ಮಾಡಿದ್ದೀವಿ. ಈ ಹಗರಣ ಪ್ರೂವ್ ಆಗಿದೆ. ಇಲ್ಲಿ ತನಕ ನಮ್ಮ ಹತ್ರ ಇರೋಂಥ ಏನೇನು ದಾಖಲೆಗಳಿತ್ತೋ ಎಲ್ಲ ದಾಖಲೆಗಳ ಪ್ರಕಾರ ಇವರು ಮಾಡಿರೋಂಥ ಹಗರಣ ಪ್ರೂವ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ನನಗೆ ಒಂದಷ್ಟು ಅಟೆಸ್ಟೆಡ್ ಫೈಲ್ಸ್ ಬೇಕಾಗಿತ್ತು. ಅಂದರೆ ಈ ವರ್ಷದ್ದು 2025 ಒಂದು ಅಟೆಸ್ಟೆಡ್ ಫೈಲ್ಸ್ ಬೇಕಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಮಾಹಿತಿ ಹಕ್ಕಿನ ಅಡಿಯಲ್ಲಿ, ಅಂದರೆ ಇನ್ಫಾರ್ಮೇಷನ್ಸ್ ಬೇಕು ನನಗೆ ಅಂತ ಹೇಳ್ಬಿಟ್ಟು ಇನ್ಫಾರ್ಮೇಷನ್ಸ್ ಆ್ಯಕ್ಟಲ್ಲಿ ನಾನು 4ನೇ ತಿಂಗಳು 9ನೇ ತಾರೀಕು ಒಂದಷ್ಟು ಇನ್ಫಾರ್ಮೇಷನ್ಸ್ ಬೇಕು ಅಂತ ಹೇಳ್ಬಿಟ್ಟು ಡಿಪಾರ್ಟ್ಮೆಂಟ್ಗೆ ನಾನು RTI ಮುಖಾಂತರ ಅರ್ಜಿ ಹಾಕ್ತೀನಿ. ಈ ಅರ್ಜಿ ಹಾಕಿ ಇವತ್ತಿಗೆ ಕರೆಕ್ಟಾಗಿ 50 ದಿನ ಆಗುತ್ತೆ. 50 ದಿನದಿಂದ ಯಾವುದೇ ಕಾರಣಕ್ಕೂ ಇಲ್ಲಿ ತನಕ ಯಾವುದೇ ಇನ್ಫಾರ್ಮೇಷನ್ಸ್ ನಮಗೆ ತಲುಪಿಸಿರಲ್ಲ. ಜನಗಳಿಗೂ ಒಂದಷ್ಟು ವಿಚಾರಗಳನ್ನ ನಾನು ಹೇಳೋದು ಸ್ವಲ್ಪ ವಿಳಂಬ ಮಾಡಿದೆ. ಏನು ಕಾರಣ ಅಂದರೆ ಈ ವಿಚಾರವಾಗಿ ಅರೆಸ್ಟ್ ಆಗಿ ಜೈಲಿಗೆ ಹೋಗ್ತಾರಲ್ಲ, ಬೇಲೆ ಇಲ್ವಲ್ಲ. ಸುಮಾರು ನೂರಾರು ಸಾವಿರಾರು ಅಕ್ರಮಗಳು ಮಾಡಿರೋಂಥ ವ್ಯಕ್ತಿ ಎಷ್ಟು ಸಲ ತಪ್ಪಿಸ್ಕೊಳಕ್ಕಾಗುತ್ತೆ? ಎಲ್ಲ ಒಂದು ಕಡೆ ಸಿಕ್ಕಾಕೊಳ್ತಾರಲ್ಲ. ಈ ವಿಚಾರದಲ್ಲಿ ನಾವೇ ಅರೆಸ್ಟ್ ಮಾಡಿ ಜೈಲಿಗೆ ಕಳ್ಸೋಣ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಇಲ್ಲಿ ತನಕ ಜನಗಳಿಗೆ ಯಾವುದೇ ಒಂದು ಇನ್ಫಾರ್ಮೇಷನ್ಸ್ ನಾನು ತಲುಪಿಸಿಲ್ಲ. ಈಗೇನಂದ್ರೆ ಈ ಇನ್ಫಾರ್ಮೇಷನ್ಸ್ ಸಂಬಂಧಪಟ್ಟಂಗೆ, ಈ ಒಂದು ನಾನು ಹಾಕಿರೋಂತಹ ಅರ್ಜಿಗೆ ಸಂಬಂಧಪಟ್ಟಂಗೆ ಅರ್ಜಿ ಮುಖ್ಯಸ್ಥರು ಮತ್ತೆ ಸಾರ್ವಜನಿಕ ಸಂಪರ್ಕ ಅಧಿಕಾರಿಗಳು ಯಾರ್ಯಾರಿದ್ದಾರೆ ಇವರುಗಳು ಒಂದಷ್ಟು ನಂಬರ್ಗಳು, ಅಂದರೆ ನಾನು ಲ್ಯಾಂಡ್ಲೈನ್ ನಂಬರು ಮತ್ತು ಸಂಬಂಧಪಟ್ಟಂಥ ನಂಬರ್ಗಳು ಒಂದು 3 ನಂಬರ್ ತಗೊಂಡಿದ್ದೀನಿ. ಆ 3 ನಂಬರ್ಗಳಿಗೂ ನಿಮ್ಮ ಮುಂದೆನೆ, ಜನರ ಮುಂದೆನೆ ಫೋನ್ ಮಾಡಿ ಏನಾಯಿತು, ನಾವು ಕೊಟ್ಟಿರೋಂಥ ಅರ್ಜಿ ಏನಾಯಿತು ಅಂತ ಹೇಳ್ಬಿಟ್ಟು ವಿಚಾರಿಸ್ತೀನಿ. ಕೇಳಿಸ್ಕೊಳ್ಳಿ ಈ ಅಧಿಕಾರಿಗಳು ಏನೇನು ಹೇಳ್ತಾರೆ ಅಂತ. ಫಸ್ಟು 08022223906 ಈ ನಂಬರ್ಗೆ ಫೋನ್ ಮಾಡ್ತೀನಿ. ಇವ್ರೇನು ಹೇಳ್ತಾರೆ ಕೇಳಿ. ಮಾಡಿದ ಸಂಖ್ಯೆಯ ಸೇವೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಡಯಲ್ ನಂಬರ್ ಕೇಳಿಯೇ ಸೇವಾಯ್. ಇದು ಕಮಿಷನರ್ ಆಫೀಸ್ನಲ್ಲಿರುವಂತಹ ಲ್ಯಾಂಡ್ಲೈನ್ ನಂಬರು 08022223906. ಇದು ಸ್ಥಗಿತ ಆಗಿದೆ ಅಂತ ಹೇಳ್ಬಿಟ್ಟು ಬರ್ತಾ ಇದೆ. ಆಮೇಲೆ ಹೆಲ್ಪ್ಲೈನ್ ನಂಬರ್ ಇದೆ. ಹೆಲ್ಪ್ಲೈನ್ ನಂಬರು 18004256 ಈ ನಂಬರ್ ಕೇಳೋಣ. Attention! If you receive video calls from unknown numbers claiming to be from the police, CBI, customs or a judge, do not panic. They could be cyber criminals. Report them in. ಹಲೋ ಹೇಳಿ ಸರ್. ನಮಸ್ಕಾರ ಸರ್. ನಮಸ್ತೆ, ಹೇಳಿ ಸರ್. ನಾನು ಸಂದೇಶ್ ಅಂತ, ಕೋಲಾರಿಂದ, ಸೋಷಿಯಲ್ ಆಕ್ಟಿವಿಸ್ಟು, ಹೋರಾಟಗಾರ, ಅಂಬೇಡ್ಕರ್ ಸೇವಾ ಸಮಿತಿ ಪ್ರೆಸಿಡೆಂಟ್ ಸರ್. ಓಕೆ ಸರ್, ನಾವು 4ನೇ ತಿಂಗಳು 9ನೇ ತಾರೀಕು ಸರ್, ನಮ್ಮ ಉತ್ತರ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕು ಧರ್ಮಸ್ಥಳ ಗ್ರಾಮಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಮಾಹಿತಿ ಬೇಕು ಅಂತ ಮಾಹಿತಿ ಹಕ್ಕು ಅಡಿಯಲ್ಲಿ ಅರ್ಜಿ ಹಾಕಿದ್ದೀವಿ ಸರ್. ಸಂಬಂಧಪಟ್ಟ JD ಆಫೀಸಿಗೆ ಕೇಳ್ತೀನಿ ಸರ್. JD ಆಫೀಸ್ ನಂಬರ್ ಹಾಕಿದ್ರೆ ನೀವು ಸರ್, JD ಆಫೀಸ್ ನಂಬರ್ ಅದು ನಾನು ಆಯುಕ್ತರ ಕಚೇರಿಯಿಂದಾನೇ ಅಪ್ಲಿಕೇಶನ್ ಕೇಳಿದ್ದು ಸರ್. ನಾನು ಇನ್ಫಾರ್ಮೇಶನ್ ಕೇಳಿದ್ದು. ನಂಗೆ JD ನಂಬರ್ ಇದ್ರೆ ಕೊಡಿ ಸರ್, ಅವ್ರನ್ನೇ ಕೇಳ್ತೀನಿ. ಒಂದು ನಿಮಿಷ ಸರ್, ಹಂಗೆ ಲೈನಲ್ಲಿರಿ. ಹಾಂ ಸರ್. ಹಲೋ. ಹಾಂ ಸರ್. ನಿಮ್ಮ ಹೆಸರು ಏನಂತಲ್ಲ ಸರ್? ಸಂದೇಶ್ ಅಂತ ಸರ್. ಎಲ್ಲಿಂದ ಮಾತಾಡ್ತಿರೋದು? ನಾನು ಕೋಲಾರಿಂದ ಸರ್. ಹಾಂ ಸರ್. Your call. Please stay on the line. Thanks for your call. Please stay on the line.
ಕಟ್ ಮಾಡಿದ್ರು. Attention! If you receive video calls from unknown numbers claiming to be from the police, CBI, customs or a judge, do not panic. ಹಲೋ, ಸರ್ ನಮ್ಮ ಕಾಲ್ ಕಟ್ ಆಯ್ತಲ್ಲ ಸರ್? ಕಾಲ್ ಕಟ್ ಆಯ್ತಾ? ಒಂದು ನಿಮಿಷ ಹಾಂ ಸರ್. ಲೈನಲ್ಲಿ ಕನೆಕ್ಟ್ ಮಾಡ್ತೀನಿ. ಮಾಡಿ ಸರ್, ಮಾಡಿ ಸರ್. Thanks for your call. Please stay on the line. ಹಲೋ. ಹೇಳಿ ಸರ್. ಹಾಂ ಸರ್, ನಮಸ್ತೆ ಸರ್. ನಮಸ್ತೆ, ಹೇಳಿ. ಸರ್, ನಾವು RT ನಲ್ಲಿ ಅರ್ಜಿ ಹಾಕಿ 50 ಡೇಸ್ ಆಯಿತು, ಯಾವುದೇ ಇನ್ಫಾರ್ಮೇಷನ್ಸ್ ಬಂದಿಲ್ಲ. ಅದಕ್ಕೆ ಕೇಳೋಣ, ವಿಚಾರಿಸೋಣ ಅಂತ ಫೋನ್ ಮಾಡಿದೆ ಸರ್. ಎಷ್ಟು ದಿನ ಆಯ್ತು? 50 ದಿನ ಆಯ್ತು ಸರ್. 50 ದಿನ. ಹಾಂ, 9ನೇ ತಾರೀಕು ಪೋಸ್ಟ್ ಮುಖಾಂತರ ಕಳಿಸಿದ್ದೀನಿ ಸರ್ ನಾನು. 9/4 ಹಾಂ, 9/4ನೇ ತಾರೀಕು ಸರ್. ಸಂದೇಶ? ಹೌದು ಸರ್, ಹೌದು ಸರ್. ಅದು ಬಂದಿದೆ, ಲೆಟರ್ ಪುಟಪ್ ಆಗಿದೆ, ಬರ್ತದೆ. ಲೆಟ್ರ್ ಪುಟ್ಟ. ನನಗೆ ನಮ್ಮ ಇನ್ನೊಂದ್ಸಲ ಕನೆಕ್ಟ್ ಮಾಡು, ಒಂದು ಹಾಫ್ ಅನ್ ಅವರ್ ಬಿಟ್ಟು. ಹಾಂ ಸರ್. ಸರ್, ನಿಮ್ಮದೇ ನಮ್ಮದು ನನಗೆ ಪರ್ಸ್ನಲ್ ನಂಬರ್ ಕೊಟ್ಬಿಟ್ರೆ ಚೆನ್ನಾಗಿರುತ್ತೆ ನೋಡಿ ಸರ್. ಸ್ವಲ್ಪ ಆ ಥರ ಕೊಡಂಗಿಲ್ವೇ? ಅದು ಪುಟಪ್ ಆಗೈತಾ ಸರ್ ಫೈಲ್ ಇದು? ಆಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ ಸರ್. ಒಬ್ಬ ಕೊನೆಗೆ ಪುಟ್ಟಪ್ ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ತುಂಬ ಖುಷಿ ಆಯಿತು ಅವ್ರನ್ನ ಇದು ಮಾಡಿ. ಯಾಕಂದರೆ ಬರೋದೇ ಇಲ್ಲವೇನೋ, ಯಾಕಂದರೆ ಇವರು ಹಣದಲ್ಲಿ ತುಂಬ ದೊಡ್ಡ ವ್ಯಕ್ತಿಗಳಲ್ವಾ, ಬರೋದೇ ಇಲ್ವೇನೋ, ನಮಗೆ ಸಿಗೋದೇ ಇಲ್ವೇನೋ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಹೆಂಗೋ ಒಂದು ಫೈಲ್ ಪುಟ್ಟಪ್ ಮಾಡಿದ್ದಾರೆ, ಇನ್ನೇನು ಕೆಲವೇ ದಿನಗಳಲ್ಲಿ ಕಳಿಸ್ತಾರೆ. ಇವರ ಒಂದು ಅನ್ಯಾಯ ಅಕ್ರಮಗಳು ಅದಕ್ಕೆ ಸಂಬಂಧಪಟ್ಟಂಗೆ ಇನ್ನು ಕೆಲವೇ ದಿನಗಳಲ್ಲಿ ಹೋರಾಟದ ಮುಖಾಂತರ ಪಾಠ ಕಲಿಸುವಂಥ ಸಮಯ ಬಂದಿದೆ. 100% ಯಾವುದೇ ಕಾರಣಕ್ಕೂ ಬಿಡಲ್ಲ. 100% ವೀರೇಂದ್ರ ಹೆಗ್ಡೆ ಅವರು ಕಾನೂನು ತನಿಖೆಗೆ ಒಳಪಡ್ತಾರೆ, ಅರೆಸ್ಟ್ ಆಗಿ ಜೈಲಿಗೆ ಹೋಗ್ತಾರೆ. ತುಂಬ ದೊಡ್ಡ ಹಗರಣದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಜೈ ಭೀಮ್.